मैं मंजुनाथ शिवमोगा कर्नाटक से। हम इंडियन ट्रैवल स्टोर्स में बुक करके कश्मीर प्रवास में आए हैं। अब हमारा कश्मीर टूर का दूसरा दिन है। कल हम बोट हाउस में ठहरे थे। बोट हाउस तो बहुत अच्छा था। अब हम शिकारा राइड कर रहे हैं। कश्मीर में। कोई बात नहीं, हम हैं हमारे टेंशन मत लो मैडम। ಮಾಧ್ಯಮದಲ್ಲಿ ಒಂದೊಂದು ಮಾಧ್ಯಮ ಒಂದೊಂದು ರೀತಿ ಬರ್ತಾ ಇದೆ. ಸುಮಾರು 20ಕ್ಕಿಂತ ಹೆಚ್ಚಿನ ಹಿಂದೂಗಳು ಶೂಟೌಟ್ ಆಗಿದ್ದಾರೆ ಅಂತ ಕೂಡ ಒಂದು ಮಾಧ್ಯಮದಲ್ಲಿ ಬರ್ತಾ ಇದೆ. ಯಾವುದು ಕೂಡ ಅಧಿಕೃತ ಮಾಹಿತಿ ನಮಗೆ ಯಾವುದು ಕೂಡ ಬಂದಿಲ್ಲ. ನೇರವಾಗಿ ಗೌರವಿತ ನಮ್ಮ ಕೇಂದ್ರದ ಅಮಿತ್ ಶಾ ಜಿ ಅವರ ಕಚೇರಿಗೆ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ ಗೌರವಿತ ಶಿವನಾಥ್ ಅಂತ ಹೇಳಿ ಅವರ PS ಕೂಡ ಉಳಿದಂಥ ಇನ್ಫಾರ್ಮೇಷನ್ ಮತ್ತೆ ಫೋನ್ ಮಾಡ್ತೀನಿ ಅಷ್ಟು ಮಾತ್ರ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವ್ರ ಹತ್ರ ಕೂಡ ಮಾತಾಡಾಗಿದೆ. ನಮ್ಮ ಸ್ಟೇಟ್ ಇಂಟೆಲಿಜೆನ್ಸ್ ಕಡೆಯಿಂದ ದೆಹಲಿಯಲ್ಲಿರುವಂಥ ಅಧಿಕಾರಿಗಳ ಹತ್ರ ಕೂಡ ಮಾತಾಡಿ ಈಗ ರಾತ್ರಿನೇ ಹೊರಟಿದ್ರು. ಅದರ ರಾತ್ರಿ ನಿಮಗೆ ಗೊತ್ತಿರ್ಬೋದು, ಅಲ್ಲಿ ಫ್ಲೈಯಿಂಗ್ ಝೋನ್ ಅವಾಯ್ಡ್ ಮಾಡ್ತಾರೆ ಅಲ್ಲಿ ರಾತ್ರಿ ಹೊತ್ತು. ಹಾಗಾಗಿ ಬೆಳಗ್ಗೆ ಅರ್ಲಿ ಮನೆ ಅವರು ಡೆಲ್ಲಿಯಿಂದ ಅವ್ರು ಹೊರಟಿದ್ದಾರೆ. ಮತ್ತು ಇನ್ನೊಂದು ಕಡೆಗೆ ಡೆಲ್ಲಿಯಲ್ಲಿ ನಮ್ಮ ಕರ್ನಾಟಕದ ರೆಸಿಡೆನ್ಷಿಯಲ್ ಕಮಿಷನರ್ ಲೇಡಿ ಆಫೀಸರ್ ಇದ್ದಾರೆ, ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಈಗ ಆಗಿರೋದೇನು ಅಂದರೆ ನಮ್ಮ ದುಃಖ ಸಂಗತಿ ಅಂದರೆ ಈಗ ನಮ್ಮ ಶಿವಮೊಗ್ಗದ ಮಂಜುನಾಥ್ ಅವರು ಒಬ್ಬ ವ್ಯವಹಾರಸ್ಥರು. ಅವರ ಈಗಾಗಲೇ ಮರಣ ಹೊಂದಿದಂತೆ ಈಗಾಗಲೇ ಇನ್ಫಾರ್ಮೇಷನ್ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಜೊತೆಗೆ ಅವರ ಕುಟುಂಬ, ಅವರ ಮನೆ ಹೆಣ್ಣುಮಗಳು ಪಲ್ಲವಿ ಅವ್ರದ್ದು ನೇರವಾಗಿ ಫೋನಲ್ಲಿ ಮಾತಾಡೋಂಥ ಪ್ರಯತ್ನವೂ ಆಯಿತು. ಸರ್ ಫೋನ್ ಮಾತಾಡಿ ಕೊನೆ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ, ಒಂದು ಅರ್ಧ ಗಂಟೆ ರೀಚಾರ್ಜ್ ಆಗಬೇಕಾಗಿದೆ ಸರ್ ಅಂತೇಳಿ ಜೊತೆಗಿರೋಂಥ ಒಬ್ಬ ಡ್ರೈವರ್ನ ಒಂದು ನಂಬರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಗೌರವಿತ ಕೇಂದ್ರ ಗೃಹ ಸಚಿವರೇ ಖುದ್ದಾಗಿ ಈಗ ಆಲ್ರೆಡಿ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ಮತ್ತು ಈ ರೀತಿಯಂಥ ಒಂದು ಉಗ್ರಗಾಮಿಗಳ ಒಂದು ಹಿಂದೂಗಳ ಮೇಲೆ ನಡೀತಿರುವಂಥ ಅಟ್ಯಾಕ್ ಏನಿದೆ ಮತ್ತು ಮುಂದುವರಿಸುವಂಥ ಕೆಲಸ. ಮತ್ತು ವಿಶೇಷವಾಗಿ ಆ ಹೆಣ್ಮಗಳು ಹೇಳಿದ್ದು ನನಗೆ, ಪಲ್ಲವಿ ಅವರು, ಮೋದಿಜಿಗೆ ಬತಾವ್ ಅಂತ ಹೇಳೇ ಶೂಟೌಟ್ ಮಾಡಿದ್ರು ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ದಟ್ ಮೀನ್ಸ್ ನನ್ನೇ ಕುಳಿಸಿರಿ ಅಂತ ಕೇಳಿದಾಗ ನಿನ್ನನ್ನು ಕೊಲ್ಲಲ್ಲ ನಾನು, ನೀನು ಹೋಗಿ ಪ್ರಧಾನಮಂತ್ರಿ ಮೋದಿಗೆ ಅವ್ರಿಗೆ ಹೇಳಬೇಕು ಅಂತ ಪದ ಉಪಯೋಗಿಸಿ ಬಿಟ್ಟರು ಅಂತೇಳಿ ಆ ಹೆಣ್ಮಗಳು ಹೇಳ್ತಾ ಇದ್ದಾಳೆ. ಪಾಪ ಫೋನಲ್ಲಿ ಇಷ್ಟು ಮಾತ್ರ ಟಚ್ಚಲ್ಲಿದೆ. ಇನ್ನು ಪಾರ್ಥಿವ ಶರೀರ ಇರ್ಬೋದು, ತರಿಸೋದು ಇರ್ಬೋದು, ಇನ್ನು ಉಳಿದಂಥ ವಿಚಾರದಲ್ಲಿ ಈಗಾಗಲೇ ನಮ್ಮ ಅಧಿಕಾರಿಗಳು, ನಮ್ಮ ಕೇಂದ್ರದ ಗೃಹ ಇಲಾಖೆ, ನಮ್ಮ ರಾಜ್ಯ ಸರ್ಕಾರದ ಎಲ್ಲ ಅಧಿಕಾರಿಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಈಗಾಗಲೇ ಅದಕ್ಕೆ ಗಮನಿಸ್ತಾ ಇದ್ದಾರೆ. ಸೊ ಇಷ್ಟು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಸ್ವತಃ ಮಂಜುನಾಥ್ ಅವರು ಶ್ರೀಮತಿಯವರು ಏನಕ್ಕೆ ಕೇಳಿದ್ದಾರೆ, ಯಾವ ಧರ್ಮ ನಿಂದು ಅಂತ. ಅವ್ರು ಹಿಂದೂ ಧರ್ಮ ಅಂತಿದ್ದಂಗೆ ಮತ್ತೆ ಯಾಕೆ ಉಳಿಸಿದಿರಿ, ನನ್ನ ಗಂಟೆಗೆ ಕಳಿಸಿರೋ ಜಾಗದಲ್ಲಿ ನನಗೂ ಅಲ್ಲಿ ಕಳಿಸ್ಬಿಡು ಅಂತ ಹೇಳಿದಾಗ, ಇಲ್ಲಿ ಯಾಕೆ ಉಳಿಸಿದ್ದೀನಿ ಅಂತಂದು ನರೇಂದ್ರ ಮೋದಿಗೆ ಹೋಗಿ ಹೇಳಬೇಕು ನೀನು. ಇಲ್ಲಿ ಅಂಥ ಪರಿಸ್ಥಿತಿ ಇನ್ನೂ ಇದೆ, ಭಯೋತ್ಪಾದಕ ಚಟುವಟಿಕೆ ಸಾಕಷ್ಟಿದೆ, ಇಲ್ಲಿ ನಿಮ್ಮ ಜೀವಕ್ಕೂ ಕೂಡ ಸೆಕ್ಯೂರಿಟಿ ಇಲ್ಲ ಅನ್ನೋಂಥ ಒಂದು ಅಭಿಪ್ರಾಯ ಮೋದಿಯವರಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ನಿನ್ನ ಮಗನ ಬಿಟ್ಟಿದ್ದೀವಿ ನಾವು ಅನ್ನೋಂಥ ಮಾತನ್ನು ಅವ್ರು ಹೇಳಿದ್ದಾರೆ ಅಂತ ಕೇಳಿ ಇಷ್ಟು ರಾಕ್ಷಸಿ ಕೃತ್ಯ ಇನ್ನೂ ಇಲ್ಲೊಂದು ನಡೀತಾ ಇದೆಯಲ್ಲ ಅನ್ನೋಂಥ ನೋವು ತುಂಬ ನಮಗೆ ಆಗ್ತಾಯಿದೆ. ಹೀಗಾಗಿರೋಂಥ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಇದನ್ನು ವಿವರಕ್ಕೆ ಹೋಗಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇನ್ನೂ ಅವ್ರ ತಾಯಿಗೆ ಪೂರ್ಣ ವಿವರ ಮಂಜುನಾಥ್ ಅವ್ರ ತಾಯಿಗೆ ಪೂರ್ಣ ವಿವರ ಇನ್ನೂ ಸಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಇನ್ನೂ ಒಂದಿಷ್ಟೆಲ್ಲ ಗಾಬರಿ ಆಗಿದ್ದವರು ನೀವು ಸುಮ್ಮನೆ ಇರೋದಿಲ್ಲ, ಏನೋ ಪ್ರಶ್ನೆಗಳು ಕೇಳ್ತೀರಿ, ಅವ್ರಿಗೆ ಕಿವಿ ಬೀಳುತ್ತೆ. ತಂಗಿಗೆ ಗೊತ್ತಿದೆ, ಅವ್ರು ಹೇಳ್ತಾರೆ. ಇನ್ನೂ ಹೇಳಿಲ್ಲ. ಯಾಕೆಂದರೆ ಬಂದಿರೋದು ಹೌದು, ಆದರೆ ಪರಿಸ್ಥಿತಿ ಏನು ಅನ್ನೋದು ಹೇಳಾಯ್ತಾ. ಈಗ ಅಯ್ಯಮ್ಮ ನಾನು ಹೇಳಿದ್ದು ಭಗವಂತನ ದಯದಿಂದ ಒಳ್ಳೆ ಸುದ್ದಿ ಬರಲಿ ಸರ್ ಅಂತ ಈಗ ಹೇಳಿದ್ರು. ಎಷ್ಟು ಅಲ್ಲಿಂದ ಸೀದಾ ಬಂದಿದ್ರು, ಇನ್ನು ಮೆಸೇಜ್ ನಾನೇ ಕೇಳಿದೆ ಅಂದರೆ ಈಗ ಅಲ್ಲಿ ಪರಿಸ್ಥಿತಿ ಪೂರಾ ಆ ತಾಯಿಗೆ ಗೊತ್ತಿಲ್ಲದೆ ಇರೋಂಥ ಸಂದರ್ಭದಲ್ಲಿ ಜೋರಾಗಿ ಅವ್ರ ಕಿವಿ ಬಿದ್ದು ಮತ್ತು ಆ ಜೀವಕ್ಕೂ ಎಫೆಕ್ಟ್ ಆಗಬಾರ್ದು. ಅದಕ್ಕಲ್ಲಿ ನೋಡಿ, ಒಟ್ಟಾರೆ ಕಾಶ್ಮೀರದಲ್ಲಿ ಭಯೋತ್ಪಾದಕ ಚಟುವಟಿಕೆಗಳನ್ನು ತುಳಿದು ನಿಗ್ರಹ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ತಗೊಂಡಿರೋಂಥ ಈ ಸಂದರ್ಭದಲ್ಲಿ ಮೋದಿಯವರಾಗಲಿ ಅಮಿತ್ ಶಾ ಅವರಾಗಲಿ ಬಹಳ ದಿಟ್ಟ ನಿಲುವು ತಗೊಂಡು ಮುನ್ನುಗ್ಗಿದ್ರು.
ಒಂದೊಂದೂವರೆ ತಿಂಗಳ ಕೆಳಗೆ ನಾನು ಅದೇ ಭಾಗಕ್ಕೆ ಹೋಗ್ಬಿಟ್ಟು ಬಂದೆ ನಮ್ಮ ಇಡೀ ಕುಟುಂಬ ಸಮೇತ. ಏನು ನಾರ್ಮಲ್ ಬೆಂಗಳೂರಿನಲ್ಲಿ ಶಿವಮೊಗ್ಗದಲ್ಲಿ ಏನು ವಾತಾವರಣ ಇದೆ ಆ ರೀತಿ ವಾತಾವರಣ ಅಲ್ಲಿದೆ ಈಗ. ಆದರೆ ದುರದೃಷ್ಟವಶಾತ್ ಯಾರು ಈ ದಿಕ್ಕಲ್ಲಿ ತೊಂದರೆ ಕೊಡಬೇಕು ಅನ್ನೋಂಥ ಭಾಗದಲ್ಲಿ ಇರ್ತಾರೋ ಅವರು ಮಾಡುವಂಥ ದುಷ್ಕೃತ್ಯ ಏನಿದೆ